ಇವತ್ತು ಎಂತ ಸೂಪರ್ ಆದ ಹಾರರ್ ಮೂವಿಯನ್ನ ನಿಮ್ಮ ಮುಂದೆ ತಂದಿದ್ದೀನಿ ಅಂದ್ರೆ ಇಂಥ ಮೂವಿನ ನೀವು ಇದುವರೆಗೂ ನೋಡಿರೋಕೆ ಸಾಧ್ಯನೇ ಇಲ್ಲ. ಒಂದು ಎಸ್ಟೇಟ್, ಅದರ ಓನರ್ ವಿಲಿಯಂ, ಇವನು ಸತ್ತ ದಿನನೇ ಇವನ ಹೆಂಡತಿ ರಹಾಯಿನು ಕಾಣೆಯಾಗಿರ್ತಾಳೆ. ಇವಳು ಎಲ್ಲೋದ್ಲು ಏನಾದ್ಲು ಅಂತ ಯಾರಿಗೂ ಯಾವುದೇ ರೀತಿಯ ಮಾಹಿತಿ ಇರಲ್ಲ. ಆ ಘಟನೆ ಆದ್ಮೇಲಿಂದ ಆ ಎಸ್ಟೇಟ್ ನ ಒಬ್ಬೊಬ್ಬ ವರ್ಕರ್ ನ ನಿಗೂಢವಾಗಿ ಸಾವಾಗ್ತಾ ಇರುತ್ತೆ. ಅವರ ಸಾವು ಯಾಕಾಗ್ತಿತ್ತು, ಯಾರಿಂದ ಆಗ್ತಿತ್ತು, ಈ ಎಲ್ಲಾ ವಿಷಯಗಳನ್ನ ಈ ಮೂವಿಲಿ ನೋಡೋಣ ಬನ್ನಿ. ಮೂವಿಯ ಆರಂಭದಲ್ಲಿ 3 ಜನ ಟೀ ಪ್ಲಾಂಟೇಶನ್ ವರ್ಕರ್ಸ್ ಅವರ ಕೋ ವರ್ಕರ್ ನಿಗೂಢವಾಗಿ ನಿದ್ದೆಯಲ್ಲೇ ಸತ್ತಿರೋ ವಿಷಯದ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಕೆಲವರು ಅವನ ಸಾವು ಹಾರ್ಟ್ ಅಟ್ಯಾಕ್ ಅಥವಾ ಸ್ಲೀಪಿಂಗ್ ಪ್ಯಾರಾಲಿಸಿಸ್ ನಿಂದ ಆಗಿರ್ಬೋದು ಅಂತ ಅಂದ್ರೆ, ಇನ್ ಕೆಲವರು ಅವನು ಸಾಯೋ ಹಿಂದಿನ ದಿವಸ ಮೇಡಮ್ ರಹಾಯುನ ಕೆಂಪು ಡ್ರೆಸ್ ನಲ್ಲಿ ಎಸ್ಟೇಟ್ ಅಲ್ಲಿ ನೋಡಿದ್ದ, ಅವರ ಹತ್ರ ಹೋಗಿ ಮಾತನಾಡ್ಬೇಕು ಅನ್ನೋ ವಸ್ತ್ರರಲ್ಲೇ ಅಲ್ಲಿಂದ ಮಾಯವಾಗಿ ಹೋದ್ರು. ಅದೇ ರಾತ್ರಿ ಅವನು ಮಲಗಿರ್ಬೇಕಾದ್ರೆ ಯಾವುದೋ ಅಬ್ನಾರ್ಮಲ್ ಎನರ್ಜಿ ಅವನ ಕತ್ತಿಸ್ತಿರೋ ರೀತಿ, ಅವನು ಮೇಲೆ ನೋಡ್ಕೊಂಡು ಸಾರಿ ರಹಾಯು ಮೇಡಮ್ ಅಂತ ಉದ್ದಾಡ್ತಿದ್ದ ಅಂತ ಆ ವಿಷಯದ ಬಗ್ಗೆನೇ ಮಧ್ಯರಾತ್ರಿ ತನಕ ಚರ್ಚೆ ಮಾಡ್ತಾ ಕೂತಿರ್ತಾರೆ. ಅದನ್ನೆಲ್ಲ ಕೇಳಿ ಒಂದು ವರ್ಕರ್ಗೆ ಆ ವಿಷಯದ ಮೇಲೆ ನಂಬಿಕೆನೆ ಬರಲ್ಲ. ಈ ತರ ಎಲ್ಲ ರಿಯಲ್ ಲೈಫ್ ಅಲ್ಲಿ ಆಗೋಕೆ ಸಾಧ್ಯನಾ? ಇಂತ ಹುಚ್ಚು ಮಾತುಗಳನ್ನ ಆಡೋದು ಬಿಟ್ಟು ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ಇವನು ಮಲಗೋಕೆ ಹೊರಡ್ತಾನೆ. ಅಲ್ಲಿ ಚೆನ್ನಾಗಿ ಕುಡ್ದು ಹಾಗೆ ನಶೆಯಲ್ಲೇ ನಿದ್ದೆಗೆ ಜಾರ್ತಾನೆ. ಈ ಕಡೆ ಹೊರಗಿನಿಂದ ಲೈಟ್ ಫ್ಲಿಕ್ಕರ್ ಆಗುತ್ತೆ. ಯಾವುದೋ ಒಂದು ಭಯಾನಕವಾದ ನೆರಳು ಫ್ಯಾಕ್ಟರಿ ಒಳಗೆ ಹೋಗೋದನ್ನ ನೋಡ್ತೀವಿ. ಇನ್ನೊಂದ್ ಕಡೆ ಫ್ಯಾಕ್ಟರಿ ಒಳಗೆ ಏನು ಸದ್ದಾಗುತ್ತೆ ಏನು ಅಂತ ಟಾರ್ಚ್ ಲೈಟ್ ಹಾಕಿ ನೋಡಿದ್ರೆ ಅಲ್ಲೊಂದು ಬೆಕ್ಕಿರುತ್ತೆ. ಅದನ್ನ ನೋಡಿ ವಾಪಸ್ ಮಲ್ಕೊಂಡ ಸ್ವಲ್ಪ ಹೊತ್ತಲ್ಲೇ ಅವನ ಹೆಸರನ್ನ ಯಾರೋ ಕರ್ದ ಹಾಗೆ ಅನ್ಸಿ ಎದ್ದು ಮುಂದೆ ನೋಡಿದ್ರೆ ಗಾಳಿಯಲ್ಲಿ ತೇಲ್ತಿರೋ ಒಂದು ತಲೆ ಅವನ ಕಡೆನೆ ಬರ್ತಿರುತ್ತೆ. ಅದನ್ನ ನೋಡಿ ಅಯ್ಯೋಯ್ಯೋ ದೇವ್ರೆ ಅಂತ ಎದ್ದು ಓಡೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಅದೇ ಸೆಕೆಂಡಿಗೆ ಆ ದೆವ್ವ ಅವನ ಕತ್ತಿಗೆ ಹಗ್ಗ ಹಾಕಿ ನೇತು ಬಿಗ್ದು ಅವನನ್ನ ಅಲ್ಲೇ ಕೊಂದು ಬಿಡುತ್ತೆ. ಆ ಸೀನ್ ಅಲ್ಲೇ ಕಟ್ ಮಾಡಿ ಈಗ ಪ್ರೆಸೆಂಟ್ ನಲ್ಲಿ ರಾರಾ ಹಾಗೆ ಸುತನ್ ಅಂತ ಹೇಳೋ ಒಂದು ಕಪಲ್ ಅನ್ನ ನೋಡ್ತೀವಿ. ಈ ರಾರಾ ಬೇರೆ ಯಾರೂ ಆಗಿರೋಲ್ಲ, ಎಸ್ಟೇಟ್ ಓನರ್ ವಿಲಿಯಂ ಇದ್ದಾನೆ ಅಲ್ವಾ, ಅವನ ಒಬ್ಳು ಮಗಳಾಗಿರ್ತಾಳೆ. ಸುತನ್ ಅವಳ ಗಂಡ ಆಗಿರ್ತಾನೆ. ಇವಳ ತಂದೆ ಸತ್ತು ತಾಯಿ ಕಾಣೆಯಾಗಿ ಹೆಚ್ಚು ದಿನನೇ ಕಳ್ದಿರಲ್ಲ. ಆದ್ರೆ ಅದ್ರ ಪರಿವೇ ಇಲ್ದೆ ಇವರಿಬ್ರು ಮದುವೆನು ಮಾಡ್ಕೊಂಡು ಹನಿಮೂನು ಮುಗಿಸ್ಕೊಂಡು ಬರ್ತಿದ್ದಾರೆ. ಇದು ನೋಡೋರಿಗೆ ಸ್ವಲ್ಪ ವಿಚಿತ್ರ ಅನ್ಸಿದ್ರು ಕೂಡ ಇದ್ರ ಕಾರಣ ಏನಿರ್ಬೋದು ಅಂತ ಮೂವಿಯ ಮುಂದಕ್ಕೆ ತಿಳ್ಕೊಳ್ತಾ ಹೋಗೋಣ. ಅಲ್ಲಿಗೆ ಅವರಿಬ್ರನ್ನ ಕರ್ಕೊಂಡೋಗೋಕೆ ಅವರ ಮನೆಯ ಕೇರ್ ಟೇಕರ್ ಆದ ಜೋಕು ಬಂದಿರ್ತಾನೆ. ಅವರಿಬ್ರು ಹನಿಮೂನಿಗೆ ಹೋದ್ಮೇಲಿಂದ ಎಸ್ಟೇಟ್ ಅಲ್ಲಿ ಇದ್ದಕ್ಕಿದ್ದಂತೆ ಜೋರಾದ ಮಳೆ, ಸುಡು ಬಿಸಿಲು, ಇಂಥ ವಿಚಿತ್ರ ಘಟನೆಗಳ ಬಗ್ಗೆ ಜೋಕು ಅವರಿಬ್ರತ್ರ ಹೇಳ್ತಾ, ನಾನು 20 ವರ್ಷದಿಂದ ನಿಮ್ಮ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದೀನಿ, ಇಂಥ ದಿಢೀರ್ ವಾತಾವರಣ ಬದಲಾವಣೆನ ಇದುವರೆಗೂ ನೋಡಿಲ್ಲ ಅಂತ ಮಾತಾಡ್ತಾ ಮುಂದೆ ಹೋಗ್ತಿರ್ಬೇಕಾದ್ರೆ ಸುತನಿಗೆ ಎಸ್ಟೇಟ್ ಹತ್ರ ಕೆಂಪು ಡ್ರೆಸ್ ನಲ್ಲಿ ಯಾವುದೋ ಹೆಂಗಸು ನಿಂತಿರೋದು ಕಾಣಿಸುತ್ತೆ. ಅದನ್ನ ಅವರಿಬ್ರಿಗೆ ಹೇಳ್ಬೇಕು ಅನ್ನುವಷ್ಟರಲ್ಲೇ ಅವರು ಅಲ್ಲಿಂದ ಮುಂದಕ್ಕೆ ಹೊರಟು ಬಿಟ್ಟಿರ್ತಾರೆ. ಮನೆಗೆ ಬಂದು ತಲುಪಿದ ಮೇಲೆ ಫ್ಯಾಕ್ಟರಿಯಲ್ಲಿ ಆಗ್ತಿರೋ ಲಾಸ್ ಗಳ ಬಗ್ಗೆ ರಾರನ ಅಸಿಸ್ಟೆಂಟ್ ಅವಳಿಗೆ ಹೇಳ್ತಾನೆ. ಇಂಥ ಲಾಸ್ ಅವರ ಫ್ಯಾಕ್ಟರಿಯಲ್ಲೇ ಇದುವರೆಗೂ ಆಗಿರಲ್ಲ. ಟೀ ಎಲೆಗಳ ಮೇಲೆ ಸಡನ್ ಆಗಿ ಹುಳಗಳು ಕಾಣಿಸ್ಕೊಳ್ತಾ ಇರೋದು, ಇದೆಲ್ಲ ವಾತಾವರಣದ ಬದಲಾವಣೆಯಿಂದಲೇ ಆಗ್ತಿರ್ಬೇಕು ಅಂತ ರಾರಾ ಊಹಿಸ್ಕೊಳ್ತಾಳೆ. ಅದೇ ರಾತ್ರಿ ಟೀ ಪ್ಲಾಂಟೇಶನ್ ವರ್ಕರ್ಸ್ ನಿಗೂಢವಾಗಿ ಸಾಯ್ತಿರೋ ಬಗ್ಗೆ ರಾರಾಗೆ ತಿಳಿಸಿದ್ರ ಅಂತ ಒಂದು ವರ್ಕರ್ ಜೋಕು ಹತ್ರ ಕೇಳ್ತಾನೆ. ಯಾಕಂದ್ರೆ ರಹಾಯು ಮೇಡಮ್ ಕಾಣೆಯಾದ್ಮೇಲಿಂದಲೇ ಈ ತರ ವಿಚಿತ್ರ ಘಟನೆಗಳು ನಡೀತಿರೋದ್ರಿಂದ ಎಲ್ಲ ವರ್ಕರ್ಸ್ ಈ ವಿಷಯದಿಂದ ತುಂಬಾನೇ ಹೆದರಿರ್ತಾರೆ. ಆಗ ಜೋಕು ರಹಾಯು ಮೇಡಮ್ ಏನು ಕಾಣೆಯಾಗಿಲ್ಲ, ವಿಲಿಯಂ ಅವರ ಹುಟ್ಟೂರಾದ ನೆದರ್ಲ್ಯಾಂಡ್ಗೆ ಹೋಗಿದ್ದಾರೆ, ಈಗ ನೀನ್ ಹೋಗಿ ನಿನ್ನ ಕೆಲಸ ನೋಡ್ಕೋ ಅಂತ ಹೇಳಿ ಅವನನ್ನಲ್ಲಿಂದ ಕಳಿಸ್ತಾನೆ. ಈ ಕಡೆ ಸುತನ್ ವಾಪಸ್ ಎಸ್ಟೇಟಿಗೆ ಬಂದ್ಮೇಲಿಂದ ಯಾಕೋ ತುಂಬಾನೇ ಹೆದರಿರ್ತಾನೆ. ರಾರಾ ಅವನ್ ಜೊತೆ ಮಾತನಾಡಿ ಅವನಿಗೆ ಧೈರ್ಯ ತುಂಬಿ ಅವರಿಬ್ರು ಮಲ್ಕೋತಾರೆ. ರಾತ್ರಿ ಇದ್ದಕ್ಕಿದ್ದಂತೆ ಮನೆ ಲೈಟ್ ಆಫ್ ಆಗಿ ಹೋಗುತ್ತೆ. ಇನ್ನೊಂದ್ ಕಡೆ ರಾರಾ ನಿದ್ದೆಯಲ್ಲಿ ಜೋರಾಗಿ ಒದ್ದಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅದರಿಂದ ಎಚ್ಚರ ಆಗೋ ಸುತನ್ ಅವಳನ್ನ ಎಪ್ಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅದು ಅವನ ಕೈಯಿಂದ ಆಗ್ದಿದ್ದ ಕಾರಣ ಜೋಕುನ ಜೋರಾಗಿ ಕರೀತಾನೆ. ಜೋಕು ಅವರ ರೂಮ್ ನಿಂದ ಬರ್ತಿದ್ದ ಸದ್ದನ್ನ ಕೇಳಿ ಅಲ್ಲಿಗೆ ಓಡೋಗ್ತಾನೆ. ಈ ಕಡೆ ಸುತನ್ ರಾರನ ಎಪ್ಸ್ತಿರ್ಬೇಕಾದ್ರೆ ಯಾವುದೋ ಎನರ್ಜಿ ಅವನನ್ನ ಎತ್ತಿ ಸೈಡ್ಗೆ ಬಿಸಾಕ್ ಬಿಡುತ್ತೆ. ಅಷ್ಟೊತ್ತಿಗೆ ಜೋಕು ಅಲ್ಲಿಗೆ ಬಂದು ಅಲ್ಲೇ ಇದ್ದ ನೀರನ್ನ ತಗೊಂಡು ಅದಕ್ಕೆ ಮಂತ್ರ ಹೇಳಿ ರಾರನ ಮೇಲೆ ಎರಚ್ತಾನೆ. ಅಷ್ಟರಲ್ಲೇ ರಾರಾಗೆ ಕಾನ್ಶಿಯಸ್ ಬಂದ್ಬಿಟ್ಟು ಜೋಕುನ ಮೇಲೆನೆ ಕೂಗಾಡ್ತಾಳೆ, ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ, ಹೋಗಿ ಇಲ್ಲಿಂದ ಅಂತ. ಅದ್ರಿಂದ ನಮ್ಗೆ ಗೊತ್ತಾಗುತ್ತೆ ಇಷ್ಟೊತ್ತು ನಡೆದ ವಿಷಯದ ಬಗ್ಗೆ ರಾರಾಗೆ ಏನು ಗೊತ್ತಾಗಿಲ್ಲ ಅಂತ. ಮರುದಿನ ಬೆಳಗ್ಗೆ ಸುತನ್ ನಿನ್ನೆ ರಾತ್ರಿ ನಡೆದ ವಿಷಯದ ಬಗ್ಗೆ ಜೋಕು ಹತ್ರ ಸಾರಿ ಕೇಳ್ತಾನೆ. ಆಗ ಜೋಕು, ಪರವಾಗಿಲ್ಲ ಬಿಡಿ, ನಿಮ್ಮ ಹಾಗೆ ರಾರಾ ಮೇಡಮ್ ನ ಪರಿಸ್ಥಿತಿಯನ್ನ ನಾನು ಅರ್ಥ ಮಾಡ್ಕೊಳ್ಳಬಲ್ಲೆ, ನೀವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ತಾನೆ. ಮತ್ತೆ ಸುತನ್ ಹನಿಮೂನಿಂದ ಬಂದ್ಮೇಲಿಂದ ರಾರನ ವರ್ತನೆ ವಿಚಿತ್ರವಾಗಿರೋ ಬಗ್ಗೆ, ಈ ಮನೆಯಲ್ಲಿ ಅವಳನ್ನ ಏನೋ ಅನ್ಕಂಫರ್ಟೇಬಲ್ ಮಾಡ್ತಿದೆ ಅಂತ ಅವನ ಅನುಮಾನನ ವ್ಯಕ್ತಪಡಿಸ್ತಾನೆ. ಅದಕ್ಕೆ ಜೋಕು, ಇದು ಅವಳು ಹುಟ್ಟಿ ಬೆಳೆದಂತ ಮನೆ, ಇಲ್ಲಿ ಅವಳಿಗೆ ಅನ್ಕಂಫರ್ಟೇಬಲ್ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ
ಮಾತಾಡ್ತಿರ್ಬೇಕಾದ್ರೆ ಅವರ ಮಾತನ್ನೆಲ್ಲ ಆ ಮನೆಯ ಕೆಲ್ಸದಾಳು ಕೇಳಿಸ್ಕೋತಾ ಇರ್ತಾನೆ. ಅವನಿಗೆ ಬಾಯಿ ಬರ್ತಿರೋಲ್ಲ, ಮೂಗಾಗಿರ್ತಾನೆ. ನಂತರ ರಾತ್ರಿ ಹೊತ್ತು ಸುತನ್ ಸ್ಲೀಪಿಂಗ್ ಪ್ಯಾರಾಲಿಸಿಸ್ ಬುಕ್ ನ ಓದ್ತಿರ್ಬೇಕಾದ್ರೆ ರೇಡಿಯೋದಿಂದ ಹಾಡ್ ಬರುತ್ತೆ. ಅದನ್ನ ಎಷ್ಟೇ ಚೇಂಜ್ ಮಾಡಿದ್ರು ಮತ್ತೆ ಮತ್ತೆ ಆ ಹಾಡೇ ಬರ್ತಿರುತ್ತೆ. ಇದ್ರಿಂದ ಕೋಪಗೊಳ್ಳೋ ಸುತನ್ ಆ ರೇಡಿಯೋದ ಪ್ಲಗ್ ಅನ್ನೇ ಕಿತ್ತಾಕ್ತಾನೆ. ಆಗ ಆ ರೇಡಿಯೋದಿಂದ ಒಂದು ಹೆಂಗ್ಸು ನಗೋ ಸದ್ದಾಗುತ್ತೆ. ಅದನ್ನ ಕೇಳಿ ಸುತನ್ ಅಂತೂ ಹೆದ್ರಿ ಅಲ್ಲಿಂದ ರೂಮ್ ಕಡೆ ಓಡೋಗ್ತಾನೆ. ಅಲ್ಲಿ ರಾರಾ ಬೆಡ್ ನಲ್ಲಿ ಒದ್ದಾಡ್ತಾ ಒಂದು ದಿಕ್ಕಿನ ಕಡೆ ಕೈ ಮಾಡಿ ತೋರಿಸ್ತಾ ಇರ್ತಾಳೆ. ಆ ದಿಕ್ಕಿನ ಕಡೆ ನೋಡಿದ್ರೆ ಅಲ್ಲಿ ಒಂದು ದೆವ್ವ ಇದ್ದಿರುತ್ತೆ. ಅದನ್ನ ನೋಡಿ ಸುತನ್ ಅಂತೂ ಬೆಚ್ಚಿಬಿದ್ದು ಆ ರೂಮಿನಿಂದ ಹೊರಗೆ ಬಂದು ಕಿಟಕಿಯಿಂದ ಜೋಕುನ ಕರೀತಾನೆ. ಜೋಕು ರೂಮ್ ಹತ್ರ ಬರ್ಬೇಕಾದ್ರೆ ಕರೆಂಟ್ ಎಲ್ಲ ಆಫ್ ಆಗಿ ಆ ರೂಮ್ ನ ಡೋರು ಕ್ಲೋಸ್ ಆಗುತ್ತೆ. ಆದ್ರೂ ಧೈರ್ಯ ಮಾಡ್ಕೊಂಡು ರೂಮ್ ಅಲ್ಲಿ ಏನಾಗ್ತಿದೆ ಅಂತ ನೋಡಿದ್ರೆ ಅಲ್ಲಿ ರಾರನೇ ಇರೋಲ್ಲ. ಎಲ್ ಹೋದ್ಲು ಅಂತ ಒಳಗೆ ಹೋಗಿ ನೋಡಿದ್ರೆ ರಾರಾ ಬೆಡ್ ನ ಮೇಲೆ ಹಾರ್ತಾ ಇರ್ತಾಳೆ. ಅದನ್ನ ನೋಡ್ಬಿಟ್ಟು ಜೋಕು ಜೋರಾಗಿ ಪ್ರೇಯರ್ ಮಾಡ್ತಾನೆ. ಆಗ ರಾರಾ ಬೆಡ್ ಗೆ ಬಂದು ಬೀಳ್ತಾಳೆ. ಕಾನ್ಶಿಯಸ್ ಬಂದಾಗ ವಾಪಸ್ ಜೋಕುಗೆನೆ ಬೈತಾಳೆ. ನಿಮ್ಗೆ ಎಸ್ಸಲ ಹೇಳೋದು, ಇದು ನಮ್ಮ ಪರ್ಸನಲ್ ಬೆಡ್ರೂಮ್, ಇದ್ರ ಒಳಗೆ ಹೇಳ್ದೆ ಕೇಳ್ದೆ ಬರ್ಬೇಡಿ ಅಂತ ಬೈದ್ ಕಳಿಸ್ತಾಳೆ. ಜೋಕು ಹೋಗ್ತಾ ಹೋಗ್ತಾ ನೀವು ಮಲಗೋ ಮೊದ್ಲು ಪ್ರೇಯರ್ ಮಾಡಿ ಮಲಗೋದು ಒಳ್ಳೇದು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಪ್ರತಿದಿನದ ರೀತಿಯಲ್ಲೇ ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ತಿರ್ಬೇಕಾದ್ರೆ ಒಂದು ಎಕ್ಸಾಸಿಸ್ಟ್ ಬಗ್ಗೆ ಸುತನಿಗೆ ಗೊತ್ತಾಗುತ್ತೆ. ಅವನ ಹೆಸರು ಯೂಸುಫ್ ಆಗಿರುತ್ತೆ. ಸರ್ಪ್ರೈಸಿಂಗ್ಲಿ ಅವನು ಸುತನ್ನ ಸ್ಕೂಲ್ ಫ್ರೆಂಡೇ ಆಗಿರ್ತಾನೆ. ಅದಕ್ಕೆ ಅವನನ್ನ ಮೀಟ್ ಆಗೋಕೆ ಅವನ ಆಫೀಸ್ಗೆ ಹೋದಾಗ ಸುತನಿಗೆ ಗೊತ್ತಾಗುತ್ತೆ ಯೂಸುಫ್ ಒಬ್ಬ ಮನೋವೈದ್ಯ. ಅವನಿಗೆ ಸೂಪರ್ ನ್ಯಾಚುರಲ್ ವಿಷಯಗಳಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದೆ ಅಂತ. ಅದಕ್ಕೆ ಸುತನ್ ಅವನ ಹತ್ರ ಕೆಲವು ದಿನಗಳಿಂದ ಆಗ್ತಿರೋ ವಿಚಿತ್ರ ಘಟನೆ ಹಾಗೆ ಅವನ ಹೆಂಡತಿಯ ಮೇಲೆ ಆಗ್ತಿರೋ ಅಬ್ನಾರ್ಮಲ್ ವಿಷಯಗಳನ್ನೆಲ್ಲ ಯೂಸುಫ್ ಹತ್ರ ಹೇಳ್ಕೊತಾನೆ. ಯೂಸುಫ್ ಅದನ್ನೆಲ್ಲ ಕೇಳ್ಕೊಂಡು ಸುತನ್ಗೆ ಹೆಲ್ಪ್ ಮಾಡೋಕೋಸ್ಕರ ಮರುದಿನನೇ ಸುತನ್ನ ಮನೆಗೆ ಹೋಗಿ ಅವರ ರೂಮ್ ಅಲ್ಲಿದ್ದ ನೀರಿನ ಗ್ಲಾಸಿಗೆ ಮಂತ್ರಿಸಿದ ಪುಡಿನ ಹಾಕಿ, ಈ ನೀರು ನಾಳೆ ಅಷ್ಟೊತ್ತಿಗೆ ಏನಾದ್ರೂ ಕಪ್ಪು ಬಣ್ಣಕ್ಕೆ ತಿರುಗಿದ್ರೆ ಈ ಮನೆಯಲ್ಲಿ ಆತ್ಮ ಇರೋದು ಕನ್ಫರ್ಮ್, ಅದರಿಂದ ನಿಮ್ಮ ಜೀವಕ್ಕೆ ಆಪತ್ತು ಇರೋದು ಕನ್ಫರ್ಮ್ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ರಾರಾ ಬರ್ತಾಳೆ. ಇವಳಿಗೆ ಈ ದೆವ್ವ ಭೂತ ಇವುಗಳ ಮೇಲೆ ಸ್ವಲ್ಪನೂ ನಂಬಿಕೆ ಇರಲ್ಲ. ಅದಕ್ಕೆ ಯೂಸುಫ್ಗೆ ಬೈದು ರೂಮ್ ನಿಂದ ಹೊರಗೆ ಕಳಿಸ್ತಾಳೆ. ಮತ್ತೆ ರಾತ್ರಿ ಡಿನ್ನರ್ ಮಾಡ್ತಿರ್ಬೇಕಾದ್ರೆ ರಾರಾ ಸುತನ್ ಹತ್ರ ಕೇಳ್ತಾಳೆ, ಯಾಕಿಷ್ಟು ಹೆದ್ರಿದ್ಯಾ, ಯಾರ್ಯಾರನ ಯಾಕೆ ರೂಮ್ಗೆ ಕರ್ಕೊಂಡ್ ಬರ್ತಿದ್ದೀಯಾ, ಇದ್ಯಾವುದು ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ. ಅದಕ್ಕೆ ಸುತನ್ ಹೇಳ್ತಾನೆ, ಅವನು ನನ್ನ ಸ್ಕೂಲ್ ಫ್ರೆಂಡ್, ನಮ್ಮ ಮನೇಲಿರೋ ದೆವ್ವನ ಓಡ್ಸೋಕೆ ಬಂದಿದ್ದ ಅಷ್ಟೇ. ಆಗ ರಾರಾ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ, ನಮ್ಮ ಮನೇಲಿ ಎಲ್ಲಿದೆ ದೆವ್ವ, ಈ ಕಾಲದಲ್ಲಿ ಇದ್ಕೊಂಡು ದೆವ್ವ ಭೂತ ಅಂತ ಹೆದರ್ಕೊಂಡು ಕೂತಿದ್ಯಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ಮನೆ ಲೈಟ್ ಆಫ್ ಆಗಿ ಬಿಡುತ್ತೆ. ಸುತನ್ ಮ್ಯಾಚ್ ಬಾಕ್ಸ್ ತಂದು ಕ್ಯಾಂಡಲ್ ಅನ್ನ ಹೊಚ್ತಿರ್ಬೇಕಾದ್ರೆ ಸಡನ್ ಆಗಿ ಕಿಟಕಿ ಓಪನ್ ಆಗುತ್ತೆ. ಅದರಿಂದಂತೂ ಸುತನ್ ತುಂಬಾನೇ ಹೆದ್ರು ಹೋಗ್ತಾನೆ. ಅದಕ್ಕೆ ರಾರಾ ಅವನ ಕೈಯಿಂದ ಮ್ಯಾಚ್ ಬಾಕ್ಸ್ ತಗೊಂಡು ಕ್ಯಾಂಡಲ್ ಅನ್ನ ಹೊಚ್ಬಿಟ್ಟು ಪಕ್ಕ ನೋಡಿದ್ರೆ ಒಂದು ಕಟ್ಟಾದ ತಲೆ ಇರುತ್ತೆ. ಅದನ್ನ ನೋಡಿ ಸುತನ್ ಅಂತೂ ಹೆದ್ರಿ ಅಲ್ಲೇ ಅನ್ಕಾನ್ಶಿಯಸ್ ಆಗ್ತಾನೆ. ಆ ತಲೆ ಸ್ಲೋಲಿ ರಾರನ ಕಡೆ ಟರ್ನ್ ಆಗಿ ಟ್ರಿನಿಲ್ ಅಂತ ಕರೆಯುತ್ತೆ. ಅಲ್ಲಿಗೆ ಆ ಸೀನ್ ಕಟ್ ಮಾಡಿ ಬೆಳಿಗ್ಗೆ ಸುತನ್ನ ನೋಡ್ತೀವಿ. ನಿನ್ನೆ ರಾತ್ರಿ ನಡೆದ ಘಟನೆಯಿಂದ ಸುತನ್ಗೆ ಚಳಿ ಜ್ವರ ಬಂದಿರುತ್ತೆ. ಈ ವಿಷಯ ಯೂಸುಫ್ಗೆ ಗೊತ್ತಾಗಿ ಅವನ ಆರೋಗ್ಯನ ವಿಚಾರಿಸೋಕೆ ಮನೆಗೆ ಬಂದಿರ್ತಾನೆ. ಈಗ ರಾರಾಗೂ ಈ ದೆವ್ವ ಭೂತಗಳ ಮೇಲೆ ನಂಬಿಕೆ ಬಂದಿರುತ್ತೆ. ಯೂಸುಫ್ ಹತ್ರ ಹೇಳ್ತಾಳೆ, ನಮ್ಮನೇಲಿರೋ ದೆವ್ವನ ಹೇಗಾದ್ರೂ ಮಾಡಿ ಓಡ್ಸುವಂತ. ಆಗ ಯೂಸುಫ್, ಈ ದೆವ್ವನ ಓಡಿಸ್ಬೇಕಂದ್ರೆ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಬೇಕಾಗುತ್ತೆ. ಅದು ಯಾಕೆ ನಿಮ್ಗೆ ತೊಂದರೆ ಕೊಡ್ತಿದೆ, ಅದರ ಉದ್ದೇಶ ಏನು ಅಂತೆಲ್ಲ. ಅದಕ್ಕೆ ನಾನು ತುಂಬಾನೇ ವಿಷಯಗಳನ್ನ ತಿಳ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಅವಾಗ ರಾರಾ ಫುಲ್ ಟೆನ್ಷನ್ ಇಂದ ಅದ್ರ ಉದ್ದೇಶ ಏನು ಅಂತ ತಿಳ್ಕೊತಾ ಟೈಮ್ ವೇಸ್ಟ್ ಮಾಡ್ದೆ ಬೇಗನೆ ಆ ದೆವ್ವನ ಓಡಿಸುವಂತ ಮಾತಾಡ್ತಿರ್ಬೇಕಾದ್ರೆ ಯೂಸುಫ್ನ ದೃಷ್ಟಿ ಪಕ್ಕದಲ್ಲೇ ಇದ್ದ ನೀರಿನ ಗ್ಲಾಸ್ ನ ಮೇಲೆ ಹೋಗುತ್ತೆ. ಅದು ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬದಲಾಗಿರುತ್ತೆ. ಅದಾದ ನಂತರ ಯೂಸುಫ್ ಈ ವಿಲಿಯಂ ಫ್ಯಾಮಿಲಿ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳ್ಕೊತಾ ಹೋಗ್ತಾನೆ. ಆಗ ಅವನಿಗೆ ಗೊತ್ತಾಗೋದು ವಿಲಿಯಂ ಸತ್ತ ದಿನನೇ ಅವನ ಹೆಂಡತಿ ರಹಾಯಿನು ನಿಗೂಢವಾಗಿ ಕಾಣೆಯಾಗಿದ್ದಾಳೆ ಅಂತ. ಹಾಗೇನೆ ಡಿಮೋನಿಕ್ ಸ್ಪಿರಿಟ್ ಡಿಮನ್ಸ್ ಬುಕ್ ನಿಂದ ಈ ಮನೆಯವರಿಗೆ ಕಾಟ ಕೊಡ್ತಿರೋ ದೆವ್ವ ಕುಯ್ಯಾಂಗ್ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅದನ್ನ ಮನೆ ಒಳಗೆ ಆವಾಹನೆ ಮಾಡ್ಕೋತಾನೆ. ಅದು ಸೀದಾ ವಿಲಿಯಂ ರೂಮ್ ಕಡೆ ಹೋಗುತ್ತೆ. ಅದೇ ಟೈಮಿಗೆ ರಾರಾ ಅಲ್ಲಿಗೆ ಬಂದು ಅಲ್ಲಿ ನಡೀತಿರೋದನ್ನೆಲ್ಲ ನಿಲ್ಸಿ ಬಿಡ್ತಾಳೆ. ಮತ್ತೆ ರಾತ್ರಿ ರಾರಾ ಯೂಸುಫ್ನ ಕರೆದು ಹೇಳ್ತಾಳೆ, ಇನ್ನೇನಾದ್ರೂ ನನ್ನ ಅಪ್ಪನ ರೂಮ್ಗೆ ಹೋಗೋ ಪ್ರಯತ್ನ ಪಟ್ರೆ ಚೆನ್ನಾಗಿರಲ್ಲ, ಇದೇ ಲಾಸ್ಟ್ ಅಂತ ವಾರ್ನ್ ಮಾಡ್ತಾಳೆ. ಯೂಸುಫ್ನು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಕೆ ಸರಿ ಅಂತ ಹೇಳಿ ಅವರಿಬ್ಬರಿಗೆ ಇನ್ನೊಂದು ವಿಷಯನೂ ತಿಳಿಸ್ತಾನೆ. ನಿಮ್ಗೆ ತೊಂದರೆ ಕೊಡ್ತಿರೋ ಆ ಹಾರೋ ತಲೆ ದೆವ್ವ ಅಲ್ಲ, ಅದ್ರ ಹೆಸರು ಕುಯ್ಯಾಂಗ್. ಇದ್ರ ಬಗ್ಗೆ ಹೆಚ್ಚಾಗಿ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಏನಂದ್ರೆ ಇದು ದೆವ್ವ ಆಗ್ಲಿ ಭೂತ ಆಗ್ಲಿ ಅಲ್ಲ, ಮಾಟ ಮಂತ್ರ ಮಾಡುವಂತ ವ್ಯಕ್ತಿಗಳು ತಮ್ಮ ಶಕ್ತಿನ ಹೆಚ್ಚಿಸಿಕೊಳ್ಳೋಕೋಸ್ಕರ ಸಣ್ಣ ಮಕ್ಕಳು ಅಥವಾ ಪ್ರೆಗ್ನೆಂಟ್ ಹೆಂಗ್ಸ್ ಅನ್ನ ಬೇಟೆಯಾಡುವಂತ ಆತ್ಮವಾಗಿರುತ್ತೆ. ಅಥವಾ ಯಾವಾಗ ಒಬ್ಬ ವ್ಯಕ್ತಿನ ತುಂಬಾ ಕ್ರೂರವಾಗಿ ಮರ್ಡರ್ ಮಾಡಿ ಅವನ ದೇಹದಿಂದ ತಲೆನ ಬೇರ್ಪಡಿಸಿದ್ರೆ ಅದರ ದೇಹ ವಾಪಸ್ ಅದಕ್ಕೆ ಸಿಗೋವರೆಗೂ ಅಲ್ಲೇ ಅಲ್ದಾಡ್ತಾ ಅವರನ್ನ ಹಾಂಟ್ ಮಾಡ್ತಾ ಇರುತ್ತೆ ಅಂತ ಮಾತಾಡ್ತಿರೋದನ್ನ ಆ ಬಾಯ್ ಬರದ ವ್ಯಕ್ತಿನೂ ಕೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಯೂಸುಫಿಗೆ ಹಸಿವಾಗಿ ತಿಂಡಿ ಕವರ್ನ ತೆಗಿಯೋಕೆ ಹೋದ್ರೆ ಸುತನಂತೂ ಬೈ
ಭಯದಿಂದ ಹಿಂದೆ ಹಿಂದೆ ಹೋಗ್ತಾನೆ, ಎಲ್ಲಿ ಆ ದೆವ್ವ ತಲೆ ಇದ್ಬಿಡುತ್ತೋ ಅಂತ. ಆದ್ರೆ ಅಲ್ಲಿ ಏನೂ ಇರೋಲ್ಲ. ಅವಾಗ ರಾರಾಗೆ ಕಿಟಕಿ ಹಿಂದೆ ಆ ದೆವ್ವ ತಲೆ ಕಾಣಿಸಿ ಜೋರಾಗಿ ಕಿರ್ಚ್ತಾಳೆ. ಅದು ಅಲ್ಲಿನ ಮಾಯವಾಗಿ ಹೋಗುತ್ತೆ. ಅದ್ರ ಕಾಟನ ತಡ್ಕೊಳಕಾಗದೆ ರಾರಾ ಯೂಸುಫ್ ಹತ್ರ ಹೇಳ್ತಾಳೆ, ಇದನ್ನ ಆದಷ್ಟು ಬೇಗ ಮನೆಯಿಂದ ಓಡ್ಸು ಅಂತ. ಅದಕ್ಕೆ ಮರುದಿನನೇ ಯೂಸುಫ್ ಅವರ ಮನೆಗೆ ಶಿಫ್ಟ್ ಆಗ್ತಾನೆ. ಆಗ ಸುತನವನಿಗೆ ವಿಲಿಯಂನ ರೂಮ್ ನಲ್ಲಿ ಉಳ್ಕೊಳ್ಳೋಕೆ ಜಾಗ ಮಾಡ್ತಾನೆ. ಅಲ್ಲಿ ಜೋಕುನ ನೋಡಿ ಯೂಸುಫ್ ಅವನತ್ರ ರಹಾಯು ಬಗ್ಗೆ ಕೇಳಿದ್ರೆ ಜೋಕು ಹೇಳ್ತಾನೆ, ರಹಾಯು ಎಲ್ಲಿದ್ದಾಳೆ ಹೇಗಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಕೆಲವರು ಹೇಳೋ ಪ್ರಕಾರ ಅವಳು ನೆದರ್ಲ್ಯಾಂಡ್ಗೆ ಹೋಗಿದ್ದಾಳೆ ಅಂತ. ಅದಾದ ನಂತರ ರಾತ್ರಿ ಒಂದು ಪೂಜೆನ ಏರ್ಪಾಡು ಮಾಡಿ ಆ ಆತ್ಮನ ಕರೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ನೋಡಿ ರಾರಾಗೆ ಸಿಟ್ಟು ಬರುತ್ತೆ. ಆತ್ಮನ ಓಡ್ಸು ಅಂದ್ರೆ ಅದನ್ನ ಮನೆಗೆನೆ ಕರಿತಿದ್ಯಲ್ಲ ಅಂತ ಕೇಳ್ತಾಳೆ. ಆಗ ಯೂಸುಫ್, ಅದಕ್ಕೆ ನಮ್ಗೆ ಕೊಡೋಕೆ ಏನಾದ್ರೂ ಸಂದೇಶ ಇದ್ರೆ ಅಥವಾ ಆತ್ಮ ನಿಮ್ಗೆ ಹಾಂಟ್ ಮಾಡ್ತಿರೋ ಕಾರಣನ ಅದ್ರ ಕೈಲೇ ಕೇಳಿ ತಿಳ್ಕೊಳ್ಬೇಕಾದ್ರೆ ನಾನು ಈ ತರ ಎಲ್ಲ ಮಾಡ್ಲೇಬೇಕು ಅಂತ ಹೇಳ್ತಾನೆ. ಆ ಆತ್ಮನ ಕರಿಯೋ ವಿಷಯ ಮಾತ್ರ ರಾರಾಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇರಲ್ಲ. ಅಷ್ಟೊತ್ತಿಗೆ ಡೋರ್ನ ಯಾರೋ ಜೋರಾಗಿ ಬಡಿತಾರೆ. ಅದರಿಂದ ಸುತ್ತನ್ಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಯೂಸುಫ್ ಮಂತ್ರ ಹೇಳ್ಕೊಂಡೆ ಡೋರ್ನ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಏನೂ ಇರೋಲ್ಲ. ಆಗ ಮನೆ ಲೈಟ್ ಫ್ಲಿಕ್ಕರ್ ಆಗಿ ಹಿಂದಿನ ಡೋರ್ನಿಂದ ಆತ್ಮ ಒಳಗೆ ಬಂದು ರಾರಾ ಹತ್ರ ನನ್ನ ದೇಹನ ವಾಪಸ್ ಕೊಡು ಅಂತ ಡಿಮ್ಯಾಂಡ್ ಮಾಡುತ್ತೆ. ಆಗ ಯೂಸುಫ್ ಅದನ್ನ ತಡೆಯೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಅದು ಅವನನ್ನ ಪಕ್ಕಕ್ಕೆ ಎಸ್ದು ಬಿಡುತ್ತೆ. ಅದೇ ಗ್ಯಾಪ್ ನಲ್ಲಿ ರಾರಾ ಸುತನ್ನ ಕರ್ಕೊಂಡು ಓಡ್ತಿರ್ಬೇಕಾದ್ರೆ ಆ ಆತ್ಮ ಅವರನ್ನ ಹಿಂಬಾಲಿಸ್ಕೊಂಡು ನನ್ನ ದೇಹನ ವಾಪಸ್ ಕೊಡು, ನನ್ನ ದೇಹನ ವಾಪಸ್ ಕೊಡು ಅಂತ ಪದೇ ಪದೇ ಅವರತ್ರ ಕೇಳ್ತಾ ಅವರನ್ನ ಅಡ್ಡಗಟ್ಟಿ ಇನ್ನೇನು ಅವರ ಮೇಲೆ ದಾಳಿ ಮಾಡ್ತು ಅನ್ನುವಷ್ಟರಲ್ಲೇ ಯೂಸುಫ್ ಆತ್ಮದ ಜುಟ್ನ ಹಿಡ್ಕೊಂಡು ಹೊರಗೆ ಬಿಸಾಕ್ತಾನೆ. ಅದು ಅಲ್ಲಿಂದ ಮಾಯವಾಗಿ ಹೋಗುತ್ತೆ. ಈಗ ಯೂಸುಫ್ಗೆ ಆತ್ಮನ ಮುಖನ ಕರೆಕ್ಟ್ ಆಗಿ ಹತ್ರದಿಂದ ನೋಡಿರೋ ಕಾರಣ ಅದು ರಹಾಯುನೇ ಅಂತ ಗೊತ್ತಾಗ್ಬಿಟ್ಟು ಮರುದಿನನೇ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲೇ ವಿಲಿಯಂ ರೂಮ್ಗೆ ಹೋಗಿ ರಹಾಯು ಬಗ್ಗೆ ಏನಾದ್ರೂ ವಿಷಯ ತಿಳಿಯುತ್ತಾ ಅಂತ ಹುಡುಕಾಡ್ತಿರ್ಬೇಕಾದ್ರೆ ಯೂಸುಫ್ ಒಂದು ವಿಷಯನ ನೋಟಿಸ್ ಮಾಡ್ತಾನೆ. ಆ ರೂಮ್ ನಲ್ಲಿ ಒಂದೇ ಒಂದು ಫೋಟೋ ರಹಾಯುದು ಇಲ್ದೇ ಇರೋದನ್ನ. ಹಾಗೇನೆ ಪಕ್ಕದಲ್ಲಿದ್ದ ಬುಕ್ ನ ಕೈಲಿ ಹಿಡಿದು ನೋಡ್ತಿರ್ಬೇಕಾದ್ರೆ ಅದರಿಂದ ಕೆಲವೊಂದು ಫೋಟೋಗಳು ಕೆಳಗೆ ಬೀಳುತ್ತೆ. ಅದ್ರ ಹಿಂದೆ ಮೀ ಅಂಡ್ ಟ್ರಿನೆಲ್ ಅಂತ ಬರ್ದಿದ್ದು ಅದನ್ನ ಓದ್ಬೇಕಾದ್ರೆ ಪಕ್ಕದಲ್ಲಿದ್ದ ಚೇರ್ ಆಟೋಮೆಟಿಕ್ ಆಗಿ ಮೂವ್ ಆಗಿ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಸ್ಟಾಪ್ ಆಗಿ ಬಿಡುತ್ತೆ. ಅದೇ ಸಂಜೆ ರಾರಾ ಅವಳಪ್ಪನ ರೂಮ್ಗೆ ಬಂದು ನೋಡ್ದಾಗ ಅಲ್ಲಿದ್ದ ವಸ್ತುಗಳು ಆಚೆ ಈಚೆ ಆಗಿರುವುದನ್ನ ನೋಡಿ ರೂಮ್ಗೆ ಯಾರೋ ಬಂದಿರ್ಬೇಕು, ಅದು ಯೂಸುಫೆ ಅಂತ ಅವಳಿಗೆ ಕನ್ಫರ್ಮ್ ಆಗುತ್ತೆ. ಯಾಕಂದ್ರೆ ಯೂಸುಫ್ ಮೊದ್ಲು ಆ ರೂಮ್ಗೆ ಹೋಗೋಕೆ ಟ್ರೈ ಮಾಡಿದ್ದ ಅಲ್ವಾ, ಅದಕ್ಕೆ. ಈ ಕಡೆ ಫ್ಯಾಕ್ಟರಿಯಲ್ಲಿ ಮತ್ತೊಬ್ಬ ವರ್ಕರ್ ನ ನೇಣು ಬಿದ್ದ ಸ್ಥಿತಿಯಲ್ಲಿ ಸಾವಾಗಿರುತ್ತೆ. ಅದನ್ನ ಫ್ಯಾಕ್ಟರಿಯ ಉಳ್ದ ವರ್ಕರ್ಸ್ ನೋಡಿ ಇವರ ಕೆಲ್ಸನೂ ಬೇಡ ಇವರ ಸವಾಸನೂ ಬೇಡ ಅಂತ ಕೆಲ್ಸ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಜೋಕು ಅವರನ್ನ ಸಮಾಧಾನ ಮಾಡಿ, ನೀವೆಲ್ಲ ಹೀಗೆ ಒಟ್ಟಿಗೆ ಕೆಲ್ಸ ಬಿಟ್ರೆ ಫ್ಯಾಕ್ಟರಿಯ ಎಸ್ಟೇಟ್ ನ ಕತೆ ಏನಾಗ್ಬೇಕು, ನಮ್ಗೆ ಕೆಲ್ಸ ಕೊಟ್ಟಿದ್ದಂತಹ ರಾರಾ ಮೇಡಮ್ ನ ಪರಿಸ್ಥಿತಿ ಏನಾಗ್ಬೋದು ಅಂತ ಅವರಿಗೆ ತಿಳಿ ಹೇಳ್ತಾನೆ. ಅದಕ್ಕೆ ವರ್ಕರ್ಸ್, ಈ ಎಸ್ಟೇಟ್ ಒಂದು ಶಾಪಿತ ಎಸ್ಟೇಟ್, ಇಲ್ಲಿ ಜೀವನ ಪಣಕ್ಕಿಟ್ಟು ಕೆಲಸ ಮಾಡುವಂತ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮರುದಿನ ರಾರಾಗೆ ಫ್ಯಾಕ್ಟರಿಯಲ್ಲಿ ಆಗ್ತಿದ್ದ ಎಲ್ಲ ಸಾವಿನ ಬಗ್ಗೆ ಗೊತ್ತಾಗಿ ಅದ್ರ ಬಗ್ಗೆ ಜೋಕು ಹತ್ರ ಕೇಳಿದ್ರೆ ಆಗ ಜೋಕು ಹೇಳ್ತಾನೆ, ಈ ಎಲ್ಲ ವರ್ಕರ್ಸ್ ನ ಸಾವು ಹಾರ್ಟ್ ಅಟ್ಯಾಕ್, ಸ್ಲೀಪಿಂಗ್ ಪ್ಯಾರಾಲಿಸಿಸ್ ಹಾಗೇನೆ ನೇಣು ಬಿದ್ದ ಸ್ಥಿತಿಯಲ್ಲೇ ಆಗಿದ್ದು ಅಂತ. ಅದನ್ನೆಲ್ಲ ಕೇಳಿ ರಾರಾ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ, ಎಸ್ಪೆಷಲಿ ಪೊಲೀಸರಿಗೆ ಅಂತ ಹೇಳಿ ಅವರನ್ನ ಅಲ್ಲಿಂದ ಕಳಿಸ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಯೂಸುಫ್ ಬರ್ತಾನೆ. ಅವನನ್ನು ನೋಡಿ ರಾರಾ ಅವನ ಮೇಲೆ ಕೂಗಾಡ್ತಾಳೆ, ನನ್ನ ಅಪ್ಪನ ರೂಮಿಗೆ ಯಾಕೆ ಹೋದೆ ಅಂತ. ಆಗ ಯೂಸುಫ್, ಇಲ್ಲಿ ನಡೀತಿರೋ ವಿಷಯಗಳು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು, ಅದಕ್ಕೆ ನನ್ಗೆ ಕ್ಯೂರಿಯಸ್ ಆಗಿ ಇಲ್ಲಿ ನಡೀತಿರೋ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಕೋಸ್ಕರ ನಿಮ್ಮ ಅಪ್ಪನ ರೂಮ್ಗೆ ಹೋಗ್ಬೇಕಾಯ್ತು, ಇನ್ನು ಮುಂದೆ ಹೋಗೋಲ್ಲ ಅಂತ ಹೇಳಿ ಅವರಿಗೆ ಮಂತ್ರಿಸಿದ ಉಪ್ಪನ್ನು ಕೊಡ್ತಾನೆ. ಆತ್ಮದ ಕಾಟ ಇಲ್ದೆ ನೆಮ್ಮದಿಯಾಗಿ ಮಲಗ್ಲಿ ಅಂತ. ಅದಾದ ನಂತರ ರಾತ್ರಿ ಯೂಸುಫ್ ರಹಾಯ್ನ ಆತ್ಮನ ಕರ್ದು, ನಿನ್ಗೆ ಏನ್ ಬೇಕು ಅಂತ ನನ್ಗೆ ಹಿಂಟ್ ಕೊಡು, ನಾನು ಖಂಡಿತವಾಗಿಯೂ ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಲೈಟ್ ಎಲ್ಲ ಫ್ಲಿಕ್ಕರ್ ಆಗಿ ಅಲ್ಲೇ ಇದ್ದ ಮಿರರ್ ನಲ್ಲಿ ಒಂದು ಮುದುಕಿ ಮಾಸ್ಕ್ ಇಟ್ಕೊಂಡು ಹಾಡ್ತಿರೋದು ಕಾಣಿಸುತ್ತೆ. ಅದನ್ನ ನೋಡಿ ಹಿಂದೆ ತಿರುಗ್ಬೇಕಾದ್ರೆ ಅಲ್ಲಿ ಅದೇ ಬಾಯಿ ಬಾರದ ವರ್ಕರ್ ನಿಂತಿದ್ದು ಅವನು ಸೀದಾ ಯೂಸುಫ್ ನ ಕರ್ಕೊಂಡು ಆ ಮುದುಕಿ ಮನೆಗೆನೆ ಹೋಗ್ತಾನೆ. ಅಲ್ಲಿ ಆ ಮುದುಕಿ ಯೂಸುಫ್ ನ ನೋಡಿ, ಇಲ್ಲಿಗೆ ಬರ್ತಿ ಅಂತ ಗೊತ್ತಿತ್ತು, ಇಷ್ಟು ಬೇಗ ಬರ್ತಿ ಅಂತ ಗೊತ್ತಿರ್ಲಿಲ್ಲ ಅಂತ ಮಾತನಾಡಿ ಅವನನ್ನ ಮನೆ ಒಳಗೆ ವೆಲ್ಕಮ್ ಮಾಡುತ್ತೆ. ಈ ಮುದುಕಿ ಬೇರೆ ಯಾರೂ ಆಗಿರೋಲ್ಲ, ರಹಾಯ್ನ ತಾಯಿ ರಾರನ ಅಜ್ಜಿನೇ ಆಗಿರ್ತಾಳೆ. ಮತ್ತೆ ಎಸ್ಟೇಟ್ ನಲ್ಲಿ ಇಷ್ಟೊಂದು ವರ್ಕರ್ ನ ಸಾವ್ ಯಾಕಾಗ್ತಿದೆ, ರಹಾಯು ಯಾಕೆ ಆತ್ಮ ಆಗಿದ್ದಾಳೆ, ಈ ಎಲ್ಲ ವಿಷಯನ ಯೂಸುಫ್ ಹತ್ರ ಹೇಳ್ತಾಳೆ. ರಹಾಯುಗೆ ಸಣ್ಣ ವಯಸ್ಸಿನಿಂದಲೂ ಶ್ರೀಮಂತೆಯಾಗುವ ಆಸೆ ಇದ್ದಿರುತ್ತೆ. ಅದಕ್ಕೋಸ್ಕರ ಅವಳು ಯಾವ ಮಟ್ಟಿಗೂ ಇಳಿಯೋಕು ರೆಡಿಯಾಗಿದ್ದು ಒಂದು ಶ್ರೀಮಂತ ಹುಡುಗನನ್ನ ಮದುವೆ ಆಗೋಕೆ ನಿರ್ಧಾರ ಮಾಡ್ತಾಳೆ. ಆದ್ರೆ ಯಾಕೆ ಶ್ರೀಮಂತ ಹುಡುಗ ಇವಳನ್ನ ಮದುವೆ ಆಗೋಕೆ ಒಪ್ತಾನೆ ಹೇಳಿ, ಇವಳತ್ರ ಆಸ್ತಿ ಇಲ್ಲ ಪಾಸ್ತಿ ಇಲ್ಲ, ನೋಡೋಕು ಸುಮಾರಾಗಿರ್ತಾಳೆ. ಅದಕ್ಕೆ ಇವಳು ಏನ್ ಮಾಡಿರ್ತಾಳೆ ಅಂದ್ರೆ ಒಂದು ಮಂತ್ರವಾದಿ ಹತ್ರ ಹೋಗಿ ಅವಳ ಆತ್ಮನ ಸೈತಾನ್ಗೆ ಕೊಟ್ಟು ಅದರ ಬದಲಾಗಿ ಸೌಂದರ್ಯನ ಪಡೆದಿರ್ತಾಳೆ. ಆದ್ಮೇಲಿಂದ ಅವಳ ಸೌಂದರ್ಯಕ್ಕೆ ಆ ಊರೇ ಫಿದಾ ಆಗಿರುತ್ತೆ. ದಿನ ಕಳೆದ
ಹಾಗೆ ಅವಳ ಸೌಂದರ್ಯನು ದುಪ್ಪಟ್ಟಾಗ್ತಾ ಇರುತ್ತೆ. ಹಾಗೇನೆ ಒಂದು ದಿನ ವಿಲಿಯಂ ರಹಾಯುನ ಫಸ್ಟ್ ಟೈಮ್ ಅಂಗಡಿಲಿ ಮೀಟ್ ಆಗ್ತಾನೆ. ಅವಳ ಮೊದಲ ನೋಟಕ್ಕೆ ಹುಚ್ಚು ಹಿಡಿಯುವಷ್ಟು ಪ್ರೀತಿ ಅವಳ ಮೇಲಾಗಿ ಅವಳನ್ನು ಮದುವೆನೂ ಮಾಡ್ಕೋತಾನೆ. ದೊಡ್ಡ ಶ್ರೀಮಂತನನ್ನ ಮದುವೆಯಾಗೋ ಆಸೆನೂ ಅವಳಿಗೆ ಈಡೇರಿರುತ್ತೆ. ಮದುವೆಯಾದ ಹೊಸತ್ರಲ್ಲಿ ಅವರಿಬ್ಬರ ಮಧ್ಯ ಎಲ್ಲನೂ ಸರಿಯಾಗಿ ನಡೀತಾ ಇದ್ದು, ಯಾವಾಗ ಅವಳು ಪ್ರೆಗ್ನೆಂಟ್ ಆಗಿ ರಾರ ಹುಡ್ತಾಳೋ ಅಲ್ಲಿಂದ ಒಂದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ವಿಲಿಯಂ ರಹಾಯ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನೇ ಮರ್ತು ಅವನ ಪೂರ್ತಿ ಟೈಮ್ ನ ಅವನ ಮಗಳು ಟ್ರಿನೆಲ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಾ ಅವಳಿಗೆ ಬೇಕಿರೋ ಐಟಮ್ ನ ತೆಕ್ಕೊಡ್ತಾ ಅವಳ ಮೇಲೆನೆ ಹಣ ಖರ್ಚು ಮಾಡ್ತಾ ಇರ್ತಾನೆ. ಈಗ ನಿಮ್ಗೆ ಟ್ರಿನೆಲ್ ಯಾರು ಅಂತ ಡೌಟ್ ಬರ್ತಾ ಇರ್ಬೋದು. ಟ್ರಿನೆಲ್ ರಾರನೇ ಆಗಿರ್ತಾಳೆ. ಮೊದ್ಲಿಗೆ ಅವಳ ಹೆಸರು ಟ್ರಿನಿಲ್ ಆಗಿರುತ್ತೆ, ನಂತರ ರಾರ ಅಂತ ಚೇಂಜ್ ಮಾಡ್ಕೊಂಡಿರ್ತಾಳೆ. ಅದಕ್ಕೆ ರಹಾಯುನ ಆತ್ಮ ಯಾವಾಗೆಲ್ಲ ರಾರಾಗೆ ಹಾಂಟ್ ಮಾಡ್ತಾ ಇರುತ್ತೋ ಆಗೆಲ್ಲ ಟ್ರಿನಿಲ್ ಹೆಸರಿನಿಂದಲೇ ಕರೀತಿರುತ್ತೆ. ರಾರಾಗೆ ಟೈಮ್ ಕೊಡೋದು, ಅವಳನ್ನ ಪ್ರೀತಿ ಮಾಡೋದು, ಅವಳಿಗೆ ಖರ್ಚು ಮಾಡೋದು ಇದು ಯಾವುದು ರಹಾಯುಗೆ ಇಷ್ಟ ಆಗ್ತಾ ಇರಲ್ಲ. ಅವಳು ಬಯಸ್ತಿರ್ತಾಳೆ ವಿಲಿಯಂ ಕೇವಲ ಅವಳನ್ನಷ್ಟೇ ಪ್ರೀತಿ ಮಾಡ್ಲಿ, ಅವಳ ಮೇಲೆನೆ ದುಡ್ಡು ಖರ್ಚು ಮಾಡ್ಲಿ ಅಂತ. ನಿಮ್ಗೀಗ ಅನಿಸ್ತಿರ್ಬೋದು ಸ್ವಂತ ತಾಯಿನೇ ಮಗಳ ಮೇಲೆ ದ್ವೇಷ, ಹೊಟ್ಟೆ ಕಿಚ್ಚು ಇಟ್ಕೊಳ್ಳೋಕೆ ಸಾಧ್ಯನಾ ಅಂತ. ಆದ್ರೆ ರಹಾಯು ಎಂತ ಹೆಂಗ್ಸಾಗಿರ್ತಾಳೆ ಅಂದ್ರೆ ಕೇವಲ ಅವಳ ಸ್ವಾರ್ಥದ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇರ್ತಾಳೆ. ಬೇರೆಯವರ ಫೀಲಿಂಗ್ಸ್ ಗೆ ಯಾವುದೇ ರೀತಿಯ ಬೆಲೆ ಇವಳು ಕೊಡ್ತಿರೋಲ್ಲ. ಅದ್ರಲ್ಲೂ ಇವಳ ಆತ್ಮನ ಶೈತಾನ್ಗೆ ಕೊಟ್ಟಿದ್ಲು ಅಲ್ವಾ. ಈ ಅಸೂಯೆ, ಹೊಟ್ಟೆ ಕಿಚ್ಚು, ದ್ವೇಷ ಇಟ್ಕೊಳ್ಳೋದ್ರಲ್ಲೂ ಆಶ್ಚರ್ಯ ಇಲ್ಲ ಬಿಡಿ. ಹಾಗೇನೆ ಒಂದು ದಿನ ರಾರ ರಹಾಯು ಹತ್ರ ಹೋಗಿ ಆಟಾಡೋಕೆ ಕರ್ದಾಗ ಅವಳಮ್ಮ ಅವಳ ಜೊತೆ ಆಟಾಡೋದು ಬಿಟ್ಟು ಅವಳ ಕೈಲಿದ್ದ ಬಾಲ್ ನ ತಗೊಂಡು ಇದನ್ನ ನಾನು ಬಿಸಾಕ್ತೀನಿ, ನೀನ್ ಹೋಗಿ ತರ್ಬೇಕು ಅಂತ ದೂರ ಬಿಸಾಕ್ತಾಳೆ. ಇವಳ ಒಳಸಂಚು ಗೊತ್ತಾಗ್ದೆ ರಾರ ಆ ಬಾಲ್ ನ ತಗೊಳೋಕೆ ಹೋಗಿ ಇನ್ನೇನು ಕಾಲ್ ಸ್ಲಿಪ್ ಆಗಿ ಬಿದ್ದೆ ಬಿಟ್ಲು ಅನ್ನುವಷ್ಟರಲ್ಲೇ ಎಸ್ಟೇಟ್ ನ ವರ್ಕರ್ ಅವಳನ್ನ ಕಾಪಾಡಿ ವಿಲಿಯಂಗೆ ಕೊಟ್ಟಿರ್ತಾನೆ. ಅದನ್ನೆಲ್ಲ ಅಲ್ಲೇ ಕೂತು ನೋಡ್ತಿದ್ದ ರಹಾಯುಗೆ ಅದರಿಂದ ಕೋಪ ಬರುತ್ತೆ. ರಾರನ ಕೊಲ್ಲೋಕೆ ಅವಳು ಟ್ರೈ ಮಾಡಿದ್ದು ಇದೇ ಮೊದ್ಲೇನಲ್ಲ. ಇದಕ್ಕಿಂತ ಮೊದ್ಲು ಅವಳು ಪ್ರೆಗ್ನೆಂಟ್ ಆಗಿರುವಾಗ ಅವಳ ಅಬೋಷನ್ ಮಾಡ್ಕೊಳ್ಳೋಕೆ ಮದ್ದು ಕುಡ್ದಿರ್ತಾಳೆ. ಆದ್ರೆ ಅದು ಫೇಲ್ಯೂರ್ ಆದ ಕಾರಣ ರಾರ ಹುಟ್ಕೊಂಡಿರ್ತಾಳೆ. ಇದನ್ನೆಲ್ಲ ಮೊದ್ಲಿನಿಂದ ನೋಡ್ಕೊಂಡ್ ಬಂದ ವಿಲಿಯಂಗೆ ಗೊತ್ತಿರುತ್ತೆ ರಹಾಯು ರಾರನ ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ರಾರಾಗೆ 18 ವರ್ಷ ತುಂಬಿದ ಮೇಲೆ ಅವನೆಲ್ಲ ಪ್ರಾಪರ್ಟಿನ ರಾರ ಹೆಸರಿಗೆ ಮಾರ್ತಾನೆ. ಇದ್ರಿಂದಂತೂ ರಹಾಯುನ ಕೋಪ ಮೊದ್ಲಿಗಿಂತ 10 ಪಟ್ಟು ಜಾಸ್ತಿಯಾಗಿ ವಿಲಿಯಂ ಜೊತೆ ಜಗಳಕ್ಕೆ ನಿಂತು ಬಿಡ್ತಾಳೆ. ನಿನ್ನನ್ನೇನು ಪ್ರೀತಿಯಿಂದ ಮದ್ವೆ ಅದೆ ಅಂತ ಅಂದ್ಕೊಂಡ್ಯಾ, ನಿನ್ನ ಮದ್ವೆ ಆಗೋಕೆ ಕಾರಣನೇ ನಿನ್ನ ಆಸ್ತಿ. ಈಗ ಅದನ್ನೆಲ್ಲ ರಾರನ ಹೆಸರಿಗೆ ಮಾಡಿದ್ರೆ ನಾನೇನ್ ಮಾಡ್ಲಿ? ಮರ್ಯಾದೆಯಿಂದ ಎಲ್ಲ ಪ್ರಾಪರ್ಟಿನ ನನ್ನ ಹೆಸರಿಗೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಮಗಳನ್ನ ನಿನ್ನ ಮುಂದೆನೆ ಕೊಂದು ಬಿಡ್ತೀನಿ ಅಂತ ಹೆದರಿಸ್ತಾಳೆ. ಅದಕ್ಕೆ ವಿಲಿಯಂ, ನಿನ್ನ ಕೈಲಿ ಎಸ್ಟೇಟ್ ನ ನೋಡ್ಕೊಳ್ಳೋಕೆ ಸಾಧ್ಯನಾ? ನಿನ್ನ ಕೈಲಿ ಕೇವಲ ಮೇಕಪ್ ಮಾಡ್ತಾ ನನ್ನ ದುಡ್ಡನ್ನ ವೇಸ್ಟ್ ಮಾಡೋಕಷ್ಟೇ ಸಾಧ್ಯ ಅಂತ ಅವರಿಬ್ಬರ ಮಧ್ಯ ಮಾತಿನ ಚಕಮಕಿ ಜೋರಾಗಿ ನಡೆಯುತ್ತೆ. ಅದಾದ ಬಹಳಷ್ಟು ದಿನಗಳ ಮೇಲೆ ವಿಲಿಯಂ ಹಾರ್ಟ್ ಪ್ರಾಬ್ಲಮ್ ಇಂದ ಹಾಸಿಗೆ ಹಿಡಿತಾನೆ. ಆಗ ಅವನನ್ನ ಚೆಕ್ ಮಾಡೋಕೆ ಬಂದಿದ್ದ ಡಾಕ್ಟರ್ ಹೇಳ್ತಾರೆ ಹಾರ್ಟ್ ತುಂಬಾನೇ ವೀಕ್ ಆಗಿದೆ. ಸ್ಟ್ರೆಸ್ ತಗೊಳ್ಳೋದಾಗ್ಲಿ, ಶಾಕಿಂಗ್ ಆಗೋ ವಿಷಯ ಏನಾದ್ರೂ ತಿಳಿಸೋದಾಗ್ಲಿ ಇದ್ಯಾವುದನ್ನು ಇನ್ನು ಮುಂದೆ ಮಾಡಬಾರ್ದು ಅಂತ ತಿಳಿಸಿ ಅವರ ಆರೋಗ್ಯನ ವಿಚಾರಿಸೋಕೆ ಒಂದು ಕೇರ್ ಟೇಕರ್ ಅನ್ನ ಮನೆಗೆ ಅಪಾಯಿಂಟ್ ಮಾಡ್ತಾನೆ. ಅದು ಬೇರೆ ಯಾರೂ ಆಗಿರೋಲ್ಲ, ಸುತಾನೆ ಆಗಿರ್ತಾನೆ. ಈ ರಹಾಯುಗೆ ಅವಳ ಗಂಡ ಹಾಸಿಗೆ ಹಿಡ್ದಿದ್ದಾನೆ, ಅವನ ಕಾಳಜಿ ವಹಿಸಿ ಚೆನ್ನಾಗಿ ನೋಡ್ಕೊಳ್ಬೇಕು, ಇದು ಯಾವುದು ಅವಳ ತಲೆಯಲ್ಲಿ ಇರಲ್ಲ. ಅವಳ ತಲೆಯಲ್ಲಿ ಕೇವಲ ಪ್ರಾಪರ್ಟಿನ ಅವಳ ಹೆಸರಿಗೆ ಹೇಗೆ ಮಾಡ್ಕೊಳ್ಳೋದು ಅಂತ ಅಷ್ಟೇ ಇರುತ್ತೆ. ಅದಕ್ಕೆ ರಾರನ ಕೊಲ್ಲೋ ಧಮ್ಕಿ ಹಾಕಿ ಪ್ರಾಪರ್ಟಿನ ಬಲವಂತವಾಗಿ ಅವಳ ಹೆಸರಿಗೆ ಮಾಡ್ಕೋತಾಳೆ. ಮತ್ತೆ ರಹಾಯು ಸುತನ್ಗೆ ಮೋಹದ ಬಲೆ ಬೀಸ್ತಾ ಹೇಳ್ತಾಳೆ, ನಾನು ಹೇಳೋದನ್ನ ಕೇಳೋದ್ರಿಂದ ನಿನ್ನ ಕೇರ್ ಟೇಕರ್ ಕೆಲಸ ಬಿಟ್ಟು ಈ ರಾಯಲ್ ಲೈಫ್ ನ ಲೀಡ್ ಮಾಡ್ಬೋದು ಅಂತ ರಾರ ಹಾಗೆ ವಿಲಿಯಂನ ಕೊಲ್ಲೋ ಪ್ಲಾನ್ ಅನ್ನು ಮಾಡ್ತಾಳೆ. ಇದ್ರಲ್ಲಿ ಸುತನ್ಗೆ ಯಾವುದೇ ಇಂಟ್ರೆಸ್ಟ್ ಇರೋಲ್ಲ. ಆದ್ರೆ ಅವಳು ಹೇಳೋದನ್ನ ಕೇಳೋದ್ ಬಿಟ್ರೆ ಬೇರೆ ದಾರಿ ಸುತನ್ಗೆ ಕಾಣಿಸಲ್ಲ. ಒಂದ್ ರೀತಿ ಅವಳ ಕೈಗೊಂಬೆ ತರ ಆಗ್ಬಿಟ್ಟಿರ್ತಾನೆ. ಆದ್ರೆ ಈ ಕಡೆ ರೂಮ್ ನಿಂದ ಅವರಿಬ್ರ ಮಾತನ್ನೆಲ್ಲ ಪೂರ್ತಿಯಾಗಿ ರಾರ ಕೇಳಿಸ್ಕೊಂಡಿರ್ತಾಳೆ. ಅದೇ ರಾತ್ರಿ ಬೇಕು ಬೇಕು ಅಂತಲೇ ರಹಾಯು ಸುತನ್ನ ಜೊತೆ ಬಲವಂತವಾಗಿ ವಿಲಿಯಂನ ರೂಮ್ ನಲ್ಲೇ ಇಂಟಿಮೇಟ್ ಆಗ್ತಾ ಇರ್ತಾಳೆ. ಅದನ್ನ ನೋಡಿ ವಿಲಿಯಂಗೆ ತಡ್ಕೊಳಕಾಗದಷ್ಟು ಶಾಕ್ ಆಗಿ ಅಲ್ಲೇ ಅವನ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದನ್ನ ಕನ್ಫರ್ಮ್ ಮಾಡ್ಕೊಂಡು ರಹಾಯು ತುಂಬಾನೇ ಖುಷಿ ಆಗ್ತಿರ್ಬೇಕಾದ್ರೆ ಕಿಟಕಿ ಒಡ್ಕೊಂಡ್ ಬರೋ ರಾರ ಅವಳ ತಾಯಿ ಕತ್ನ ಒಂದೇ ಏಟಿಗೆ ಕತ್ತರಿಸ್ಬಿಟ್ಟು ಅವಳ ತಲೆನ ಹಿಡ್ಕೊಂಡು ಸುತನ್ ಹತ್ರ ಹೋಗ್ತಾಳೆ. ಸುತನಂತೂ ಫುಲ್ ಹೆದ್ರಿ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಂತ ಬೇಡ್ಕೋತಾನೆ. ಆಗ ರಾರ ನಾನ್ ನಿಂಗೆ ಏನು ಮಾಡೋಲ್ಲ, ಆದ್ರೆ ನಿನ್ನನ್ನ ಮದುವೆ ಆಗ್ಬೇಕು ಅಂತ ಅವನಿಗೆ ಆಫರ್ ಮಾಡ್ತಾಳೆ. ಈ ತರ ಯಾಕೆ ಹೇಳಿದ್ಲು ಅಂತ ಕಾರಣನ ಈ ಮೂವಿಲಿ ತೋರ್ಸಲ್ಲ. ಮೇ ಬಿ ತಾಯಿ ಮಗಳು ಇಬ್ರೂನು ಸುತನನ್ನೇ ಇಷ್ಟಪಡ್ತಿದ್ರೇನು. ಮತ್ತೆ ಸುತನ್ ಅವಳ ಆಫರ್ಗೆ ಒಪ್ಪಿ ರಹಾಯುನ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡ್ತಾನೆ. ಆದ್ರೆ ಅವಳ ತಲೆನ ಮಾತ್ರ ಸುಟ್ಟಾಕಿ ಸಪರೇಟ್ ಆಗಿ ಇಟ್ಟಿರ್ತಾರೆ. ಇದೇ ಸಮಯ ಆಗಿರುತ್ತೆ ಅವರಿಬ್ರು ಮದ್ವೆನೂ ಮಾಡ್ಕೊಂಡು ಹನಿಮೂನ್ಗೆ ಹೋಗೋಕೆ. ಎಲ್ಲಿ ಇಲ್ಲೇ ಇದ್ರೆ ಪೊಲೀಸು ಕೇಸು ಅಂತ ಅವರ ತಲೆಗೆ ಬಂದ್ಬಿಡುತ್ತೋ ಅಂತ. ರಹಾಯುನ ಕೊಲೆ ವಿಲಿಯಂನ ರೂಮ್ ನಲ್ಲೇ ಆದ ಕಾರಣ ಯೂಸುಫ್ಗೆ ಅಲ್ಲಿಗೆ ಹೋಗೋದನ್ನ ತಡಿತಾ ಇದ್ದ
ಇದ್ದಿದ್ದು ಎಲ್ಲಿ ಏನಾದ್ರೂ ಕ್ಲೂ ಸಿಕ್ಬಿಡುತ್ತೋ ಅಂತ. ಅಪರಾಧಿಗಳು ಎಷ್ಟೇ ಸಾಕ್ಷಿನ ನಾಶ ಮಾಡಿದ್ರು ಒಂದು ಭಯ ಇರುತ್ತೆ ಅಲ್ವಾ, ಎಲ್ಲಿ ಸಾಕ್ಷಿ ಉಳ್ದಿರ್ಬೋದು ಅಂತ. ಅದೇ ರೀತಿ ರಾರಾಗೂ ಭಯ ಇದ್ದಿರುತ್ತೆ. ಈ ಎಲ್ಲಾ ವಿಷಯನೂ ಆ ಬಾಯಿ ಬರ್ದ ವ್ಯಕ್ತಿ ನೋಡಿರ್ತಾನೆ. ಇದೇ ಕಾರಣ ಆಗಿರುತ್ತೆ ರಹಾಯು ರಾರಾಗೆ ಕಾಟ ಕೊಡೋಕೆ. ಅವಳ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೋಸ್ಕರನೇ ಎಸ್ಟೇಟ್ ಅಲ್ಲಿ ಆಗ್ತಿದ್ದ ಫಸಲ್ಗಳ ಮೇಲೆ ಲಾಸ್ ಮಾಡಿಸ್ತಿದ್ದು. ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬೊಬ್ಬ ವರ್ಕರ್ ಅನ್ನ ಸಾಯಿಸ್ತಾ ಎಲ್ಲ ವರ್ಕರ್ ಅನ್ನ ಹೆದರಿಸಿ ಎಸ್ಟೇಟ್ ಬಿಟ್ಟು ಹೋಗೋ ರೀತಿ ಮಾಡಿದ್ದು. ಇದೆಲ್ಲನೂ ರಹಾಯುನ ಜಾಲನೆ ಆಗಿರುತ್ತೆ. ಇಲ್ಲಿ ನಡೀತಿರೋ ಎಲ್ಲ ಪ್ರಾಬ್ಲಮ್ ಗಳಿಗೆ ಸೊಲ್ಯೂಷನ್ ಸಿಗ್ಬೇಕು ಅಂದ್ರೆ ವಾಪಸ್ ರಹಾಯುನ ತಲೆನ ಅವಳ ದೇಹಕ್ಕೆ ಒಪ್ಪಿಸ್ಬೇಕು ಅಂತ ಮುದುಕಿ ಯೂಸುಫ್ ಹತ್ರ ಹೇಳ್ತಾಳೆ. ಈ ಎಲ್ಲ ವಿಷಯನ ಯೂಸುಫ್ ತಿಳ್ಕೊಂಡು ವಾಪಸ್ ಹೋಗ್ತಿರ್ಬೇಕಾದ್ರೆ ಒಂದು ದೊಡ್ಡ ಟ್ವಿಸ್ಟೇ ನಡೆಯುತ್ತೆ. ಸುತನ್ ಹಿಂದಿನಿಂದ ಬಂದು ಯೂಸುಫ್ನ ತಲೆನ ಕತ್ತರಿಸಿ ಇಷ್ಟೆಲ್ಲ ವಿಷಯನ ತಿಳ್ಕೊಳ್ಳೋಕೆ ಹೋಗ್ಬಾರ್ದಿತ್ತು ಅಂತ ಹೇಳಿ ಅವನನ್ನ ಕೊಂದು ಅವನ ಬಾಡಿನ ಆ ಬಾಯ್ ಬರ್ದ ವ್ಯಕ್ತಿ ಹತ್ರನೇ ಡಿಸ್ಪೋಸ್ ಮಾಡೋಕೆ ಹೇಳ್ತಾನೆ. ಇವನು ಯಾಕೆ ಈ ತರ ಎಲ್ಲ ಮಾಡಿದ ಅಂತ ನಿಮ್ಗೆ ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆನೆ ಅರ್ಥ ಆಗಿರುತ್ತೆ. ಸುತನ್ ಹಾಗೆ ರಾರನ ಎಲ್ಲ ಸೀಕ್ರೆಟ್ ಇವನಿಗೆ ಗೊತ್ತಾಗಿರುತ್ತೆ ಅಲ್ವಾ. ಎಲ್ಲಿ ಈ ವಿಷಯನೆಲ್ಲ ಪೊಲೀಸರಿಗೆ ಹೇಳ್ತಾನೋ ಅಂತ ಅವನನ್ನ ಕೊಂದಿರ್ತಾನೆ. ಆ ಬಾಯ್ ಬರದ ವ್ಯಕ್ತಿ ಯೂಸುಫ್ನ ಮುದುಕಿ ಮನೆಗೆ ಕರ್ಕೊಂಡು ಹೋಗ್ತಿರೋ ಟೈಮ್ ನಲ್ಲೇ ಸುತನ್ ಅವರಿಬ್ಬರನ್ನ ಫಾಲೋ ಮಾಡ್ಕೊಂಡು ಬಂದು ರಹಾಯು ತಲೆನ ಮತ್ತೆ ಅವಳ ದೇಹಕ್ಕೆ ಇಡೋದ್ರಿಂದ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋ ಮಾತನ್ನು ಸುತನ್ ಕೇಳಿಸ್ಕೊಂಡಿರ್ತಾನೆ. ಅದಕ್ಕೆ ಅವಳ ದೇಹ ಇರೋ ಜಾಗಕ್ಕೆ ಹೋಗ್ತಾನೆ. ಈ ಕಡೆ ಮನೆಯಲ್ಲಿ ರಾರಾಗೆ ಎಚ್ಚರ ಆದಾಗ ಅವಳ ಪಕ್ಕ ಸುತನ್ ಇರಲ್ಲ. ಎಲ್ ಹೋದ ಅಂತ ಹುಡುಕ್ತಾ ಹೋದಾಗ ರಹಾಯುನ ಆತ್ಮ ಅವಳನ್ನ ಹಾಂಟ್ ಮಾಡುತ್ತೆ. ಅದ್ರ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ರಾರ ಕಾಲ್ ಜಾರಿ ಮೇಲಿನಿಂದ ಕೆಳಗೆ ಬಿದ್ದೋಗ್ತಾಳೆ. ಅಷ್ಟಾದ್ರೂ ರಹಾಯು ಮಾತ್ರ ಅವಳನ್ನ ಬಿಡೋ ರೀತಿ ಕಾಣಿಸ್ತಿರೋಲ್ಲ. ನನ್ನ ದೇಹ ನನಗೆ ವಾಪಸ್ ಕೊಡು ಅಂತ ಅವಳ ಹಿಂದೆನೆ ಬರ್ತಿರ್ಬೇಕಾದ್ರೆ ರಾರ ಅಲ್ಲಿಂದ ಎದ್ದು ಅವಳ ಅಪ್ಪನ ರೂಮ್ಗೆ ಹೋಗಿ ಬಾಗ್ಲ್ ಹಾಕೊಂಡು ಅವಳ ಅಪ್ಪನ ಗನ್ನಿಗೆ ಲೋಡ್ ಮಾಡ್ಕೋತಾಳೆ. ಅಷ್ಟೊತ್ತಿಗೆ ಅವಳಿಗೆ ಕಾಲ್ ಬರುತ್ತೆ. ಅದನ್ನ ರಿಸೀವ್ ಮಾಡಿದ್ರೆ ಆ ಕಡೆಯಿಂದ ರಹಾಯು ನನ್ನ ದೇಹ ನನಗೆ ವಾಪಸ್ ಕೊಡದೆ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋಕಾಗಲ್ಲ ಅಂತ ಹೇಳ್ತಾಳೆ. ಆಗ ರಾರಗೆ ಭಯಾಗಿ ಕಾಲ್ ನ ಕಟ್ ಮಾಡಿ ಮುಂದೆ ನೋಡಿದ್ರೆ ಟಿವಿ ಆಟೋಮೆಟಿಕ್ ಆನ್ ಆಗಿ ಅದರಿಂದ ರಹಾಯುನ ಡ್ಯಾನ್ಸಿಂಗ್ ವಿಡಿಯೋ ಬರುತ್ತೆ. ನಂತರ ಸಡನ್ ಆಗಿ ರಹಾಯು ಟಿವಿಯಿಂದ ಹೊರಗೆ ಬರೋಕೆ ಸ್ಟಾರ್ಟ್ ಮಾಡ್ತಾಳೆ. ಅದನ್ನ ನೋಡಿ ರಾರಗೆ ಭಯಾಗಿ ಗನ್ನಿನಿಂದ ಶೂಟ್ ಮಾಡ್ತಾಳೆ. ಆಗ ಅವಳ ದೇಹ ಬೇರೆಯಾಗಿ ತಲೆ ಮಾತ್ರ ಉಳಿಯುತ್ತೆ. ಇದರಿಂದ ರಾರನ ಭಯ ಇನ್ನೂ ಹೆಚ್ಚಾಗಿ ಅಲ್ಲಿಂದ ಓಡೋಗ್ತಾಳೆ. ಆದ್ರೂ ರಹಾಯು ಅವಳನ್ನ ಹಿಂಬಾಲಿಸ್ಕೊಂಡು ಹೋಗಿ ಅವಳನ್ನ ಸಾಯಿಸ್ತಿರೋ ಟೈಮ್ ನಲ್ಲೇ ಈ ಕಡೆ ಸುತನ್ ರಹಾಯುನ ದೇಹಕ್ಕೆ ಅವಳ ತಲೆನ ಇಡ್ತಾನೆ. ಆಗ ಅವಳ ಆತ್ಮ ರಾರನ ಬಿಟ್ಟು ಹೋಗುತ್ತೆ. ಆದ್ಮೇಲಿಂದ ಎಲ್ಲನೂ ಮೊದಲಿನ ರೀತಿಯೇ ಆಗುತ್ತೆ. ಜೋಕುಗೆ ನಡೆದಿರೋ ಎಲ್ಲ ವಿಷಯನೂ ಆ ಬಾಯ್ ಬರ್ದ ವ್ಯಕ್ತಿಯಿಂದ ತಿಳಿದು ರಹಾಯುಗೆ ಸಿಗ್ಬೇಕಾದ ಮರ್ಯಾದೆ ಜೊತೆನೆ ಅವಳನ್ನು ಮಣ್ ಮಾಡಿ ಅಂತ ಇವರಿಬ್ರ ಹತ್ರ ಕೇಳ್ಕೊತಾನೆ. ಅದಕ್ಕೆ ರಾರ ಒಪ್ದೆ ನನ್ನಮ್ಮನ್ ಬಗ್ಗೆ ನಿನ್ಗೇನೆ ಚೆನ್ನಾಗಿ ಗೊತ್ತಿದೆ ಅಲ್ವಾ, ಈ ವಿಷಯ ಯಾರಿಗೂ ಗೊತ್ತಾಗದೆ ಇರೋ ರೀತಿ ನೋಡ್ಕೋಬೇಕು ಅಂತ ವಾರ್ನ್ ಮಾಡ್ತಾಳೆ. ಅದೇ ರಾತ್ರಿ ರಾರ ಸ್ನಾನ ಮಾಡ್ತಿರ್ಬೇಕಾದ್ರೆ ಡೋರ್ ತಂತಾನೆ ಓಪನ್ ಆಗುತ್ತೆ. ಅದನ್ನ ನೋಡಿ ರಾರ ಅಂದ್ಕೊಳ್ತಾಳೆ ಅದು ಸುತನ್ ಅಂತ. ಆದ್ರೆ ಸುತನ್ ಮಾತ್ರ ರೂಮ್ ನಲ್ಲೇ ಅವಳಿಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ಆಗ ಅದೇ ಸೆಕೆಂಡ್ಗೆ ಲೈಟ್ ಎಲ್ಲ ಫ್ಲಿಕ್ಕರ್ ಆಗಿ ರಹಾಯುನ ಆತ್ಮ ಅಲ್ಲಿಗೆ ಬಂದು ಸುತನ್ನ ಕಿಟಕಿಯಿಂದ ಹೊರಗೆ ನೂಕಿ ಬಿಡುತ್ತೆ. ಮತ್ತೊಂದ್ ಕಡೆ ಬಾರ್ ಟಬ್ನೊಳಗೆ ರಹಾಯುನ ತಲೆ ಕಂಡು ಅದನ್ನ ನೋಡಿ ಹೆದ್ರಿ ರೂಮ್ಗೆ ಬಂದು ಸುತನ್ನ ಹುಡುಕ್ತಿರ್ಬೇಕಾದ್ರೆ ಅವನ ಡೆಡ್ ಬಾಡಿ ಕಿಟಕಿಯಿಂದ ಹೊರಗೆ ಬಿದ್ದಿರೋದನ್ನ ನೋಡಿ ಹಿಂದೆ ತಿರುಗಿದ್ರೆ ರಹಾಯುನ ಪೂರ್ತಿ ಆತ್ಮ ರಾರನ ಮೇಲೆ ಅಟ್ಯಾಕ್ ಮಾಡಿ ಅವಳನ್ನ ಹೊರಗೆ ತಳ್ಳೋ ಪ್ರಯತ್ನ ಮಾಡುತ್ತೆ. ಆಗ ಈ ಕಡೆಯಿಂದ ಜೋಕು ಇಮಾಮ್ನ ಕರ್ಕೊಂಡ್ ಬಂದು ರಹಾಯುಗೆ ಡಿಸ್ಟ್ರಾಕ್ಟ್ ಮಾಡ್ತಾರೆ. ತುಂಬಾ ಹೊತ್ತು ಪ್ರೇಯರ್ ಮಾಡಿದ ಮೇಲೆ ರಹಾಯುನ ಆತ್ಮ ಅಲ್ಲಿಂದ ಮಾಯವಾಗಿ ಹೋಗುತ್ತೆ. ಅಷ್ಟ್ರಲ್ಲಿ ರಾರಾಗೆ ಅವಳಪ್ಪನ ವಿಷನ್ಸ್ ಬಂದು ಅದ್ರಲ್ಲಿ ಅವರು ಹೇಳ್ತಾರೆ ನಿನ್ನಮ್ಮನ ಕ್ಷಮಿಸಿ ಬಿಡು ಅಂತ. ಆದ್ರೆ ರಾರ ಅದಕ್ಕೆ ಒಪ್ಪದೆ ಅವರಿಂದ ನಾನು ನಿಮ್ಮನ್ನ ಕಳ್ಕೊಳ್ಬೇಕಾಯ್ತು, ಅವರನ್ನ ಯಾವತ್ತೂ ಕ್ಷಮಿಸಲ್ಲ ಅಂತಾಳೆ. ಅದಕ್ಕೆ ವಿಲಿಯಂ ಸೇಡು ದ್ವೇಷದಿಂದ ನೆಮ್ಮದಿನ ಕಾಣೋಕಾಗೋಲ್ಲ, ಕೈಂಡ್ನೆಸ್ ಇಂದ ಅಷ್ಟೇ ನೆಮ್ಮದಿನ ಕಾಣೋಕೆ ಸಾಧ್ಯ. ನನಗೆ ಕೊಡೋ ಪ್ರೀತಿ ಗೌರವನ ಇನ್ನು ನಿನ್ನ ಅಮ್ಮನಿಗೂ ಕೊಡ್ಬೇಕು ಅಂತ ಅವಳಿಗೆ ತಿಳಿ ಹೇಳ್ತಾರೆ. ಅದಕ್ಕೆ ರಾರ ಒಪ್ಪಿ ಮರುದಿನನೇ ವಿಲಿಯಂ ಸಮಾಧಿ ಪಕ್ಕ ರಹಾಯುಗೆ ಸಿಗ್ಬೇಕಿದ್ದ ಮರ್ಯಾದೆ ಜೊತೆನೆ ಅವಳನ್ನು ಮಣ್ಣು ಮಾಡ್ತಾಳೆ. ಹಾಗೇನೆ ಪೊಲೀಸರು ಸುತನ್ನ ಸಾವಿನ ಬಗ್ಗೆ ರಾರ ಹತ್ರ ಕೇಳ್ದಾಗ ಅವನು ಮದ್ವೆ ಆದ್ಮೇಲಿಂದ ತುಂಬಾನೇ ಡಿಪ್ರೆಸ್ ಆಗಿದ್ದ. ಅದೇ ಡಿಪ್ರೆಷನ್ ಇಂದ ಸೂಸೈಡ್ ಮಾಡ್ಕೊಂಡಿರ್ಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟು ಆದ್ಮೇಲಿಂದ ಅವಳ ಅಜ್ಜಿ ಜೊತೆನೆ ಇರೋ ನಿರ್ಧಾರ ಮಾಡ್ತಾಳೆ. ಆದ್ರೆ ಇಲ್ಲಿಗೆ ಈ ಮೂವಿ ಮುಗಿಯೋಲ್ಲ, ಇನ್ನೊಂದು ದೊಡ್ಡ ಟ್ವಿಸ್ಟ್ ಇಲ್ಲೇ ರಿವ್ಯೂ ಆಗುತ್ತೆ. ಅದೇ ಭೂಮಿಯ ಕೆಳಗಿನಿಂದ ಒಂದು ಕೈ ಹೊರಗೆ ಬರೋದು. ಇದು ಯಾರ ಕೈ ಅಂತ ಈ ಮೂವಿಲಿ ತೋರ್ಸಿಲ್ಲ. ಸುತನ್ ಹಾಗೆ ಯೂಸುಫ್ ಇಬ್ರಲ್ಲಿ ಒಬ್ರ ಕೈ ಆಗಿರ್ಬೋದು. ಕೈಗೆ ರಿಂಗ್ ಹಾಕಿರೋದನ್ನ ನೋಡಿದ್ರೆ ಇದು ಯೂಸುಫ್ನ ಕೈಯೇ ಅನ್ಸುತ್ತೆ. ಅವನ ಸಾವಿನ ಸೇಡನ್ನ ತೀರಿಸ್ಕೊಳ್ಳೋಕೆ ವಾಪಸ್ ಬರ್ತಿರ್ಬೋದು. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇಲ್ಲಿವರೆಗೆ ಬಂದಿದ್ದೀರಿ ಅಂದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.